ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನ್. ಸೊ ಇವತ್ತು ಯಾವ ವಿಡಿಯೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿರುತ್ತೆ, ತಮ್ಮನೇನು ನೋಡಿದ್ರೆ. ಸೊ ಇವತ್ತು ಕನ್ನಡ ಮೂವೀಸು ರ್ಯಾಂಡಮ್ ಆಗಿ ವಿಡಿಯೋನ ತಗೊಂಡು ಅದನ್ನು ಟೋಸ್ಟು ಇಲ್ಲ ರೋಸ್ಟು ಇಲ್ಲ ಏನು ಬೇಕೋ ಅಂದ್ಕೊಳ್ಳಿ ಅದನ್ನು ಮಾಡೋದು. ಅದನ್ನ ಮೀನ್ಸ್ ರೋಸ್ಟ್ ಮಾಡೋದು. ರೋಸ್ಟ್ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಡೀಟೇಲ್ಸ್ನ ನಮ್ಮನ್ನು ಹೇಗೆ ಯಾಮಾರಿಸಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು 1,000 ಅಲ್ಲ 2,000 ಸರಿ ಫಿಲಮ್ನು ಇಲ್ಲ ಸೀನ ನೋಡಿರ್ಬೋದು. ಬಟ್ ನೀವು ಈ ಚಿಕ್ಕದಾಗಿರೋ ಮತ್ತು ಚಿಕ್ಕದಂತೆಲ್ಲ ಸ್ವಲ್ಪ ದೊಡ್ಡದಾಗಿರೋದನ್ನೇ ಬಟ್ ನೀವು ಅದನ್ನು ಅಬ್ಸರ್ವೇ ಮಾಡಿರಲ್ಲ ನನಗೆ ಗೊತ್ತು. ಸೊ ಅದನ್ನು ನಾನಿವತ್ತು ಅನ್ಬ್ರೇಕ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ಸೊ ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಯಾವ ಮೂವಿ ಅಂದರೆ ಡಕೋಟಾ ಎಕ್ಸ್ಪ್ರೆಸ್. ಸೊ ಈ ಕಾಮಿಡಿ ಸೀನ ನಾವು ಎಷ್ಟು ಸರಿ ನೋಡಿದ್ದೀರಿ ಅಂದರೆ ನಿಮಗೆ ಗೊತ್ತಿರಬೇಕು. ಚೈಲ್ಡ್ಹುಡ್ಡಲ್ಲೆಲ್ಲ ಈ ಮೂವಿ ಸಖತ್ ಸರಿ ನೋಡಿರ್ತೀನಿ. ನಮ್ಗೆ ಗೊತ್ತು 100, 200 ಎಷ್ಟು ಸರಿ ಬೇಕಾದ್ರೂ ನೋಡಿರ್ಬೋದು. ಯಾಕಂದರೆ ಅವಾಗ ಅಷ್ಟು ಚಾನಲ್ಸ್ ಬರ್ತಾ ಇರಲಿಲ್ಲ, ಅಷ್ಟು ಹುಚ್ಚಿರಲಿಲ್ಲ. ಬಟ್ ಕನ್ನಡ ಮೂವೀಸ್ ಮಾತ್ರ ನೋಡ್ತಾ ಇದ್ರಿ. ಬಟ್ ಈ ಸೀನ ಬೇಜಾನ್ ಸರಿ ನೋಡಿರ್ತೀರಲ್ವಾ. ಸೊ ಈ ಸೀನಲ್ಲಿ ಮೇನಾಗಿ ಏನಪ್ಪ ಕಾನ್ಸೆಪ್ಟು, ಟ್ರಾಫಿಕ್ ಆಗಿದೆ ಅಂತ ಅಲ್ವಾ. ಸೊ ಈ ಬಸ್ಸಿಂದ ಫುಲ್ಲು ಟ್ರಾಫಿಕ್ ಆಗಿದೆ, ಹಿಂದೆ ಇರೋ ಗಾಡಿಗಳು ಬರ್ತಾ ಇಲ್ಲ ಅಂತ. ಬಟ್ ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ಆ ಪೊಲೀಸನ್ನು ಬಂದು ನಿಂತಿದ್ದಾಗ ಆ ಪೊಲೀಸನ್ನು ನಿಂತಿರೋ ಜಾಗದಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇನ್ನೊಂದು ಬಸ್ ಹೋಗೋಷ್ಟು ಜಾಗ ಇದೆ. ಬಟ್ ಆದರೂ ಟ್ರಾಫಿಕ್ ಆಗಿ ಗಾಡಿಗಳು 1 ಮೈಲಿ ದೂರ ಅಷ್ಟು ನಿಂತಿದ್ದಾವೆ. ಮೈಲಿ ಅಂತಿಲ್ಲ, ಒಂದು ಆಲ್ಮೋಸ್ಟ್ ಒಂದು 40 to 50 ಅಡಿ ದೂರ ನಿಂತಿದ್ದಾವೆ. ಅದು ಯಾಕೆ ಅಂತ ಬಸ್ಸಲ್ಲಿ ಏನಾದರೂ ರೇಡಿಯೇಷನ್ ಬರ್ತಾ ಇದೆ ಏನು ಅಂತ ಗೊತ್ತಾಗಿಲ್ಲ, ಅಷ್ಟು ಗ್ಯಾಪಲ್ಲಿ ನಿಂತ್ಕೊಂಡಿದ್ದಾವೆ. ನೀವು ಸ್ಟಾರ್ಟಿಂಗಿಂದ ಬೇಕಾದ್ರೂ ಅಬ್ಸರ್ವ್ ಮಾಡೋ ಸೀನಲ್ಲಿ ಅಷ್ಟು ಗ್ಯಾಪ್ನ ಮೇಂಟೈನ್ ಮಾಡ್ತಾ ಇದ್ದಾವೆ. ಅದು ಯಾಕೆ ಅಂತ ಗೊತ್ತಾಗಲ್ಲ, ಅಷ್ಟು ಜಾಗ ಇದ್ರು ಯಾಕೆ ಗಾಡಿಗಳು ಮೂವ್ ಆಗಲಿಲ್ಲ ಅಂತ. ಸೊ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಕೋಬೋದು, ಹಾಗೆ ಬ್ಯಾಕ್ ಸೈಡಲ್ಲಿ ಟ್ಯಾಕ್ಸಿ ಮತ್ತು ಒಂದು ಬಸ್ ಎಲ್ಲ ಕಾಣಿಸ್ತಾ ಇದೆ ತಾನೇ. ಒನ್ಸು ಸುಂದ್ರ ಬಸ್ನ ಪುಷ್ ಮಾಡೋಕ್ಕೆ ಹೋದಾಗ ಪೊಲೀಸು ಮತ್ತು ಸುಂದ್ರ ಅವಾಗ ನೋಡ್ಬೋದು ಅಲ್ಲಿರೋ ಟ್ಯಾಕ್ಸಿಗಳೆಲ್ಲ ಮಾಯ ಆಗಿಬಿಟ್ಟು ಟೆಂಪೋ ಬಂದಿರುತ್ತೆ. ಅಲ್ಲಿರೋ ಗಾಡಿಗಳೆಲ್ಲ ಎಲ್ಲಿ ಹೋದ್ವು ಅಂತ ಅಷ್ಟು ಜಲ್ದಿ ಜಸ್ಟ್ ಅಲ್ಲಿಂದ ಇಲ್ಲಿಗೆ ವಾಕ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಗಾಡಿಗಳೇ ಮಾಯ ಆಗ್ಬಿಟ್ಟಿರುತ್ತವೆ. ಇದೆಲ್ಲ ಹೆಂಗೆ ಅಂತ ಗುರು, ನಾವು ಈ ಥರ ಮ್ಯಾಜಿಕ್ ತಿಳ್ಕೊಂಡ್ರೆ ನಾವು ಟಕ್ಕಂದ್ರೆ ಶ್ರೀಮಂತರಾಗ್ಬಿಡ್ಬೋದಲ್ವಾ. ಇನ್ನು ಗೈಸ್ ನೀವು ಇಲ್ಲಿ ನೋಡ್ಬೋದು, ಮುಸ್ತಫಾ ಫೋಟೋ ಹೊಡಿಯೋಕ್ಕೆ ಬಂದಾಗ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ವೆರೈಟಿ ಆಗಿ ನಿಂತ್ಕೊಂಡಿದ್ದಾರೆ. ಬಟ್ ಈ ತಾತ ಹಬ್ಬ ನೋಡ್ಬೋದು ಫೋಟೋ ಹೊಡಿಯೋಕೆ ಯಾಪಲ್ಲಿ ಸ್ಮೈಲ್ ಕೊಡ್ತಾ ಇದ್ದಾರೆ. ಸತ್ತಿರೋ ಮನೆಗೆ ಬಂದ್ಬಿಟ್ಟು ಯಾರಾದ್ರೂ ಸ್ಮೈಲ್ ಕೊಡ್ತಾರ ನೋಡಿ. ವಾಕಿಂಗ್ ಒಳ್ಳೆ ಯಾರು ಫಿಗರ್ ನೋಡಿದಾಗ ಸ್ಮೈಲ್ ಕೊಡ್ತಾ ಇರೋದು. ಈ ಡೀಟೇಲ್ಸ್ ನೀವು ಯಾರು ಅಬ್ಸರ್ವ್ ಮಾಡಿರೋ ನನಗೆ ಗೊತ್ತು. ಇನ್ನು ಗೈಸ್ ಇವ್ರಿಬ್ರಲ್ಲಿ ಎಣ್ಣೆ ಹಾಕೋ ಟೈಮಲ್ಲಿ ವಿಸಿಟಿಂಗ್ ಕಾರ್ಡ್ನ ಜಸ್ಟ್ ಪಾಸ್ ಮಾಡ್ತೇನೆ. ಆ ಪಾಸ್ ಮಾಡೋ ಆ್ಯಪಲ್ಲಿ ಎಣ್ಣೆ ಬಾಟ್ಲು ಕೂಡ ಪಾಸ್ ಆಗ್ಬಿಟ್ಟಿರ್ತೀನಿ ನೋಡ್ಕೊಳ್ಳಿ. ಇಲ್ಲಿದ್ದು ಹಂಗೆ ಈ ಕಡೆ ಶಿಫ್ಟ್ ಆಗ್ಬಿಟ್ಟಿರುತ್ತೆ. ಅದು ಹೆಂಗೆ ವಿಸಿಟಿಂಗ್ ಕಾರ್ಡ್ ಸಮೇತ ಹೋಗ್ಬಿಡ್ತೀನೋ ಬಾಟ್ಲು ಅಂತ. ಹಾಗೆ ನೋಡ್ಬೋದು ಲೆಫ್ಟ್ ಹ್ಯಾಂಡಲ್ಲಿ ಸಿಗರೇಟ್ ಇಟ್ಕೊಂಡಿದ್ದೆ ತಾನೆ, ಫುಲ್ ಇದೆ. ಆಲ್ಮೋಸ್ಟ್ ಒಂದು 90% ಸಿಗರೇಟ್ ಕಾಣಿಸ್ತಾ ಇದೆ ತಾನೆ. ಬಟ್ ಒನ್ಸ್ ಕ್ಯಾಮ್ರಾ ಫ್ರಂಟಿಗೆ ಬಂದರೆ ಸಾಕು, ಲೆಫ್ಟಲ್ಲಿ ಇದ್ದಿದ್ದು ರೈಟಿಗೆ ಬಂದು ಚೋಟಾ ವಾಲ್ ಆಗ್ಬಿಟ್ಟಿರುತ್ತೆ. ಇಷ್ಟು ಅದು ಹೆಂಗೆ ಗುರು ಇವೆಲ್ಲ ನಮಗೂ ಸ್ವಲ್ಪ ತಿಳಿಸ್ಕೊಡ್ರಿ, ನಾವು ಮ್ಯಾಜಿಕ್ನ ಕಲ್ತ್ಕೊಂಡು ಎಲ್ಲಾದರೂ ಹೋಗಿ ಬರೋಣ. ಇನ್ನು ಗೈಸ್ ಇದಂತೂ ಮೋಸ್ಟ್ ವಾಂಟೆಡ್. ಇದರಷ್ಟು ದೊಡ್ಡ ಸ್ಕ್ಯಾಮು ಮತ್ತೊಂದಿಲ್ಲ. ಎಂಟೈರ್ ವರ್ಲ್ಡಲ್ಲಿ ಇದರಷ್ಟು ದೊಡ್ಡ ಸ್ಕ್ಯಾಮ್ ಮತ್ತೊಂದಿಲ್ಲ. ಸೊ ಅಷ್ಟು ಮೋಸ ಮಾಡಿದ್ದಾರೆ, ಕಣ್ಣೆದ್ರಿಗೆ ಮೋಸ ಮಾಡಿದ್ರು ಕೂಡ ಆ ಹೋಟ್ಲ್ ಅವ್ನಿಗೆ ಅದು ಗೊತ್ತೇ ಆಗಿಲ್ಲ. ಸೊ ಅದು ಯಾವ ವಿಡಿಯೋ ಅಂದರೆ ಈ ಬೇಜಾನ್ ಸರಿ ನೋಡಿರ್ತಾರೆ. ಬೇಜಾನ್ ಸೀನಲ್ಲಿ ಬೇಜಾನ್ ಕಡೆ ಇದನ್ನ ರೆಫರೆನ್ಸ್ ಆಗಿ ಕೂಡ ತೊಗೊಂಡಿದ್ದಾರೆ. ಸೊ ಅದು ಯಾವ ಮೂವಿ ಅಂದರೆ, ಸೊ ಈ ಮೂವಿ ಈ ಸೀನು ಊಟ ಮಾಡಕ್ಕೆ ಹೋದಾಗ ಸೊ ಒಪ್ಕೊಂತೀನಿ ಅವನು ಮೋಸ ಹೋದ ಅಂತ. ಸೊ ಮೋಸ ಆಗೋಕ್ಕೆ ಅವ್ನು ಜಸ್ಟ್ ಅವ್ರ ಮುಖ ನೋಡಿರ್ತಾನಲ್ವಾ, ಡ್ರೆಸ್ ಬಿಡಿ ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕಿದ್ದಾರೆ, ವೈಟಲ್ಲಿ ಗೊತ್ತಾಗಿರಲ್ಲ ಓಕೆ. ಬಟ್ ಮುಖ ನೋಡಿರ್ತಾನಲ್ವಾ, ಅಲ್ಲಿರೋ 3 ಮೀಸೆ ಇದೆ ಬಟ್ ಒಬ್ಬನಿಗೆ ಮೀಸೇನಿಲ್ಲ. ಅವಾಗಾದ್ರೂ ಕಂಡುಹಿಡಿಬೋದಲ್ವಾ 4 ಜನನೂ ಮೋಸ ಮಾಡ್ತಾ ಇದ್ದಾರೆ ಅಂತ. ಅವ್ನ ಮುಖ ನೋಡಿದ್ರೆ ಇನ್ನೇನು ನೋಡಿ ಊಟ ಆಗ್ದ ಅಂತ ನನಗೆ ಗೊತ್ತಾಗ್ಲಿಲ್ಲಪ್ಪ. ಅಯ್ಯೋ ದೇವ್ರೆ. ಇನ್ನು ಗೈಸ್ ಇಲ್ಲಿ ನಾಟಿ ಕೋಳಿ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡ್ಬೋದು ಒಂದು ಚೊಂಬೆಲ್ಲ ಕಾಣಿಸ್ತಾ ಇದೆ ಅಂತಾರೆ. ಟೇಬಲ್ ಮೇಲೆ 2 ಟೇಬಲ್ ಇದೆ, ಒಂದು ಟೇಬಲ್ ಮೇಲೆ ಚೊಂಬೆಲ್ಲ ಕಾಣಿಸ್ತಾ ಇದೆ. ಸೊ ನೋಡ್ಬೋದು ನಿಮ್ಗೆ ಟೇಬಲ್ ಪಕ್ಕದಲ್ಲಿ ಏನು ಐಟಮ್ ಇಲ್ಲ ತಾನೆ. ಬಟ್ ಒನ್ಸ್ ಕ್ಯಾಮ್ರಾ ಸ್ವಲ್ಪ ಚೇಂಜ್ ಆದ್ರೆ ಸಾಕು ಪಪ್ಪುಸಿ ಬಂದ್ಬಿಟ್ಟಿರುತ್ತೆ. ಪಪ್ಪುಸಿ ಅದೆಲ್ಲಿಂದ ಬಂತು ಪಪ್ಪುಸಿ ಅಂತ. ಅದೇನೋ ಅಪ್ಪ ಇವೆಲ್ಲ ಹೆಂಗೆ ಅಂತಾನೆ ಗೊತ್ತಾಗಲ್ಲ ನನಗೆ. ಕೆಲವೊಂದು ಮಾಡಬಾರ್ದು ಅನ್ಕೊಂತೀನಿ, ಬಟ್ ಅದು ಇಡನ್ ಡೀಟೇಲ್ಸು ಬೇಕೇ ಬೇಕು. ಅದು ಅವಾಗಿಂದ ಮಾಡಿ ರೂಢಿ ಹಾಕ್ಬಿಟ್ಟೈತೆ. ಒಂದ್ಸರಿ ನೋಡ್ತಾ ಇದ್ರೆ ಸಾಕು ಟಕ್ಕಂತ ಅಲ್ಲೇನು ಮಿಸ್ ಆಗಿದೆಯಲ್ಲ ಅನಿಸ್ಬಿಡ್ತದೆ. ಏನೋ ಗುರು ಅವಾಗಲೇ ಒಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳಿದೆ, ಬಟ್ ಇವಾಗ ಆಗ್ತಿರೋ ಸ್ಕ್ಯಾಮು ಅಷ್ಟಿಷ್ಟು ದೊಡ್ಡ ಸ್ಕ್ಯಾಮ್ ಅಲ್ಲ.
ಇದು ಎಂಥ ಸ್ಕ್ಯಾಮ್ ಅಂದರೆ ಕಳ್ಳರನ್ನೇ ಮೋಸ ಮಾಡಿರೋ ಅಷ್ಟು ದೊಡ್ಡ ಸ್ಕ್ಯಾಮ್. ಅದು ಎಂಥ ಗುಬಾಲ್ ನನ್ನ ಮಗ, ಎಂಥ ಬೆಪ್ಪು ನನ್ನ ಮಗ, ತಲೆಯಲ್ಲಿ ಮೆಂಟ್ಲಾಗೋಗಿರಲಿ ಅವನು ಕೂಡ ಹೇಳ್ತಾನೆ ಇದು ಏನು ಮಿಷಿನ್ ಅಂತ. ಸೊ ಯಾವ ಮೂವಿ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಸೊ ಅದು ಯಾವ ಮೂವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಸೊ ಏನ ಕೋಟ ಪ್ರಿಂಟ್ ಮಾಡೋಣ. ಈ ಮಿಷಿನ್ ಯಾವನಾದ್ರೂ ನನ್ನ ಮಗ ನಕಲಿ ಅಂತ ಪ್ರೂವ್ ಮಾಡ್ಬಿಟ್ರೆ ನಿನ್ ಮಿಷಿನ್ ಬೇಕು ತಾನೆ 5 ಲಕ್ಷ ರೂಪಾಯಿ ಆಗ್ತದೆ. ಮೂವಿ ಸೀನ್ ನೋಡಿ, ಇಲ್ಲಿ ಬಂದ್ಬಿಟ್ಟು ಕಳ್ಳ ಇನ್ನೊಬ್ಬ ಕಳ್ಳನ್ಗೆ ನೋಡ್ ಮಿಷಿನ್ನ ಮಾರ್ತಾ ಇದ್ದಾನೆ. ಸೊ ಅದು ಎಷ್ಟಕ್ಕೆ 5 ಲಕ್ಷಕ್ಕೆ ಮಾರ್ತಾ ಇದ್ದಾನೆ. ಸೊ ಆ ಮಷಿನ್ನ ಯಾರು ಬೇಕಾದ್ರೂ ಹೇಳ್ತಾರೆ ಅದು ಕಪ್ ಜ್ಯೂಸ್ ತೆಗಿಯೋ ಮಷಿನ್ ಅಂತ. ಬಟ್ ಆ ಬೆಪ್ಪನ ಮಕ್ಳಿಗೆ ಅದು ಗೊತ್ತೇ ಆಗಲ್ಲ ಗುರು. ಅದು ಅವ್ರೇನು ಕಪ್ ಜ್ಯೂಸೇ ಕುಡ್ದಿರಲ್ವಾ, ಇಲ್ಲಾಂದ್ರೆ ರೋಡಲ್ಲಿ ಕಳ್ಳನ ಮಕ್ಕಳು ಅದರಲ್ಲೂ ಅವರೆಲ್ಲ ನೋಡೇ ಇರಲ್ಲ ಆ ಮಷಿನ್ನ. ಜಸ್ಟ್ ಹಿಂಗೆ ಅಂದರೆ ಸಾಕು ಗೊತ್ತಾಗೋಗ್ತೈತೆ ಅದು ಕಪ್ ಜ್ಯೂಸ್ ತೆಗಿಯೋದು ಅಂತ. ಬಟ್ ನನ್ನ ಮಕ್ಳಿಗೆ ಗೊತ್ತೇ ಆಗಿಲ್ಲ. ಸೊ ಏನು ಹೇಳೋಣ ಹೇಳಿ ಇವಕ್ಕೆಲ್ಲ, ನೀವೇ ಮೆಚ್ಕೋಬೇಕು. ಸೊ ಗೈಸ್, ಇವತ್ತಿಗೆ ಇಷ್ಟು ವಿಡಿಯೋಸ್ ಸಾಕು. ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ, ಮತ್ತಷ್ಟು ವಿಧವಾದ ಮೂವಿ ಸೀನ್ಗಳನ್ನ ತಗೊಬಂದು ಕಂಬೈನ್ ಮಾಡ್ಕೊಂಡು. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರು ಟೇಕ್ ಕೇರ್, ಬೈ ಗಾಯ್ಸ್.